ಕ್ಷಮಿಸಬೇಕು, ಸ್ವಲ್ಪ ಬರಲಿಕ್ಕೆ ತಡ ಆಯಿತು. ಇವತ್ತು ವರ್ಲ್ಡ್ ಕ್ವಾಂಟಮ್ ಡೇ ಇರೋದ್ರಿಂದ ಮಾನ್ಯ ಬೋಸರಾಜು ಅವರು ನಮ್ಮ ಪ್ಲಾನಿಟೇರಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಸ್ವಲ್ಪ ವಿಳಂಬ ಆಗಿತ್ತು, ದಯವಿಟ್ಟು ಕ್ಷಮೆ ಇರಲಿ. ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ನಮ್ಮ ಎಲೆಕ್ಟ್ರಾನಿಕ್ಸ್, IT ಆ್ಯಂಡ್ BT ಇಲಾಖೆ ಈ ಎಕೋಸಿಸ್ಟಮ್ is heavily dependent on investments from outside the country. ಇವತ್ತು ನಾವು ವಿಶ್ವದ 4ನೇ ಅತಿ ದೊಡ್ಡ ಟೆಕ್ನಾಲಜಿ ಕ್ಲಸ್ಟರ್ ಆಗಿದ್ದೀವಿ. ನವೋದ್ಯಮದಲ್ಲಿ ನಮ್ಮದು 8ನೇ ಸ್ಥಾನ ಇದೆ. ಆಮೇಲೆ ಈ ಬಾರಿ ನಮ್ಮ IT ಎಕ್ಸ್ಪೋರ್ಟ್ಸ್ ನನ್ನ ಪ್ರಕಾರ ಸುಮಾರು 6.5 ಲಕ್ಷ ಕೋಟಿ ರೂಪಾಯಿನ ದಾಟಿದೆ, ಬರೀ ನಮ್ಮ ಒಂದು ಕರ್ನಾಟಕದಲ್ಲಷ್ಟೇ. 2017-18ರಲ್ಲಿ ನಾನು ಮಂತ್ರಿಯಾದಾಗ ಮೊದಲನೇ ಬಾರಿ ನಾನು ಒಂದು ಪ್ರಯೋಗವನ್ನು ಮಾಡಿದ್ದೆ. ಈಗ ಏನಾಗ್ತಾ ಇದೆ, ನಾವು ಇಂಡಸ್ಟ್ರಿ ಇರ್ಬೋದು, ನಾವು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರ್ಬೋದು, IT BT ಡಿಪಾರ್ಟ್ಮೆಂಟ್ ಇರ್ಬೋದು, ನಾವು ಇನ್ವೆಸ್ಟ್ಮೆಂಟ್ಸಿಗೆ ನಾವು ಹೊರ ದೇಶಕ್ಕೆ ಹೋದಾಗ ಅದು ನಾವೇನು ಈ ಚರ್ಚೆಗಳು ಪ್ರಾರಂಭ ಮಾಡ್ತೀವಿ, ಅದು ಕಂಟಿನ್ಯೂಸ್ ಇರಬೇಕು. ಮಂತ್ರಿ ಬದಲಾದ ತಕ್ಷಣ ಏನಾಗ್ತಾ ಇತ್ತು, ಆ ಎಲ್ಲ ಸಂಪರ್ಕ ಕಡಿತಾ ಇರ್ತಾರೆ, ಆ ಮಂತ್ರಿಗೆ ಅಷ್ಟೇ ಸೀಮಿತ ಇರ್ತಾರೆ. ಸೊ ಅದಕ್ಕೆ ನಾವು ಒಂದು ಇಂಟರ್ನ್ಯಾಷನಲ್ ಡೆಸ್ಕ್ ಥರ ನಾವು ನಮ್ಮ ಇಲಾಖೆಯಲ್ಲಿ ಸ್ಥಾಪನೆ ಮಾಡಿದ್ದೆ. ಅದು ಮುಂಬರ್ತಾ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಅಂತ ಕೂಡ ನಾವು ಮಾಡ್ಕೊಂಡಿದ್ವಿ. ಗ್ಲೋಬಲ್ ಇನೋವೇಷನ್ ಅಲಯನ್ಸ್ ಏನಂದರೆ, ನಮ್ಮ ಇಲಾಖೆ ನೇರವಾಗಿ ಬೇರೆ ದೇಶಗಳ ಇನ್ಕ್ಯುಬೇಟರ್ಸ್ ಇರ್ಬೋದು, ಆಕ್ಸಿಲರೇಟರ್ಸ್ ಇರ್ಬೋದು, ಅಥವಾ ಎಕೋಸಿಸ್ಟಮ್, ಸ್ಟಾರ್ಟಪ್ ಎಕೋಸಿಸ್ಟಮ್ ಇರ್ಬೋದು, ಅಥವಾ ಕಂಪನಿಗಳಿರ್ಬೋದು, ಅವ್ರ ಜೊತೆ ನೇರ ಸಂಪರ್ಕ ಇಟ್ಕೊಳ್ಳೋದು ಫಾರ್ ಇನ್ವೆಸ್ಟ್ಮೆಂಟ್ಸ್, ಫಾರ್ ಸ್ಟಾರ್ಟಪ್ಸ್, ಫಾರ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್. ದಟ್ ಕುಡ್ ಬಿ ಸ್ಕಿಲ್, ದಟ್ ಕುಡ್ ಬಿ ಇನೋವೇಷನ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್, ಆರ್ ಎನಿಥಿಂಗ್ ದಟ್ ಅದರ್ ಕಂಟ್ರೀಸ್ ಡಿಸೈರ್. ಸೊ ಈ ಗ್ಲೋಬಲ್ ಇನೋವೇಷನ್ ಅಲಯನ್ಸ್ನಲ್ಲಿ ನಾವು ನಿರಂತರವಾಗಿ ರಾಯಭಾರಿಗಳ ಜೊತೆ ಇರ್ಬೋದು, ಹೈ ಕಮಿಷನರ್ಸ್ ಜೊತೆ ಇರ್ಬೋದು, ಡೆಪ್ಟಿ ಹೈ ಕಮಿಷನರ್ಸ್ ಜೊತೆ ಇರ್ಬೋದು, ಟ್ರೇಡ್ ಕಮಿಷನರ್ಸ್ ಜೊತೆ ಇರ್ಬೋದು, ಅಥವಾ ಅವರ ಬಿಸ್ನೆಸ್ ಸಂಸ್ಥೆಗಳು ಯಾವುದಿರ್ತದೆ. ಈಗ ಎಕ್ಸಾಂಪಲ್ ನಮ್ಮ USIBC, ಯುನೈಟೆಡ್ ಸ್ಟೇಟ್ ಬಿಸ್ನೆಸ್ ಕೌನ್ಸಿಲ್ ಅಂತ ಇದೆ, ನಿಮ್ಮ ಎಂಟರ್ಪ್ರೈಸ್ ಸಿಂಗಪೂರ್ ಅಂತ ಇದೆ. ಇವರೆಲ್ಲ ದೇರ್ ಆರ್ ಗವರ್ಮೆಂಟ್ ಬ್ಯಾಕ್ಡ್ ಇನ್ಸ್ಟಿಟ್ಯೂಷನ್ಸ್. ಅವ್ರ ಜೊತೆ ನೇರವಾಗಿ ನಾವು ಸಂಪರ್ಕದಲ್ಲಿ ಒಂದು ಅವ್ರ ಜೊತೆ ಸಂಬಂಧ ಬೆಳೆಸಿ, ಅವರ ಸಹಯೋಗದೊಂದಿಗೆ ಬಂಡವಾಳ ಇರ್ಬೋದು, ಬೇರೆ ಬೇರೆ ಇನೋವೇಷನ್ ಕಾರಿಡಾರ್ಸ್ ಇರ್ಬೋದು, ನಾವು ಮಾಡ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಬರೀ ಇಷ್ಟು ಈಗ ಸುಮಾರು 35 ಕಂಟ್ರೀಸ್ ಆರ್ ಅವರ್ ಪಾರ್ಟ್ನರ್ಸ್.